ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯೋಗಿ ಆದಿತ್ಯನಾಥ್ ಅವ್ರನ್ನ ಮೂದಲಿಸ್ತಾರಲ್ಲ, ಅವ್ರಿಗೆ ಈ ಘಟನೆಯನ್ನು ಹೇಳಿಬಿಡ್ರಿ. ನಿನ್ನೆ ಮಂಗಳವಾರ 10ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ನಡೆದಂಥ ಘಟನೆ, ಫತೇಹಪುರದಲ್ಲಿ ನಡೆದಂಥ ಘಟನೆ ಎಲ್ಲ ಹೇಳ್ತಾ ಇದ್ರಲ್ಲ. ಯೋಗಿ ಆದಿತ್ಯನಾಥ್ ಇನ್ಮೇಲೆ ಡೆಮಾಲಿಷನ್ ಮಾಡೋಕ್ಕಾಗಲ್ಲ, ಬರೋಬ್ಬರಿ ಬಣೆ ಇಟ್ಟಿದೆ ಸುಪ್ರೀಂ ಕೋರ್ಟು. ಅವ್ರು ಕೊಟ್ಟಿರುವಂಥ ಷರತ್ತುಗಳಿಗೆ ಅನ್ವಯವಾಗಿ ಈತ ಹೋದರೆ ಡೆಮಾಲಿಷನ್ ಮಾಡೋಕ್ಕೆ ಆಗೋದಿಲ್ಲ. ಇನ್ಮೇಲೆ JCB ಏನಿದ್ರು ಮೂಲೆ ಗುಂಪಾಗ್ತವೆ, ಯೋಗಿ ಆದಿತ್ಯನಾಥ್ ಇನ್ನೇನು ನಡೆಯೋದೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆದ ದಿವಸ ಹೇಳಿದವರು ತುಂಬ ಜನ. ನಮಗೂ ಸುಮಾರು ಜನ ಪ್ರಶ್ನೆಯನ್ನು ಕೇಳಿದ್ರು, ಹಾಗಾದರೆ ಇನ್ಮೇಲೆ ಯೋಗಿ ಆದಿತ್ಯನಾಥ್ ಅವರು ಈ ರೀತಿ ಕಾರ್ಯಾಚರಣೆಯನ್ನು ನಡೆಸೋದಿಲ್ವಾ? ಅತಿಕ್ರಮ ಮಾಡಿದಂಥ ಯಾವುದೇ ಆಸ್ತಿ ಪಾಸ್ತಿಯನ್ನು ಡೆಮಾಲಿಷನ್ ಮಾಡೋದಿಲ್ವಾ ಅಂತ ಭಾಳಷ್ಟು ಜನ ಜಿಜ್ಞಾಸೆಯಿಂದ ಪ್ರಶ್ನೆಯನ್ನು ಕೇಳಿದರು. ಆದರೆ ನಿನ್ನೆ 10ನೇ ತಾರೀಕು ನಡೆದ ಘಟನೆಯನ್ನು ನೋಡಿದರೆ ಯೋಗಿ ಆದಿತ್ಯನಾಥ್ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ ಅನ್ನುವುದು ಮತ್ತೊಂದು ಸಲ ಸ್ಪಷ್ಟವಾಗಿ ಬಿಡುತ್ತೆ. ಈ ಬಾರಿ ಅವರು ಕೈ ಹಾಕಿದ್ದು ಯಾವುದಕ್ಕೆ? 185 ವರ್ಷಗಳಷ್ಟು ಪುರಾತನದಾದಂಥ ನೂರಿ ಜಾಮಾ ಮಸ್ಜಿದ್ ಎನ್ನುವಂಥ ಒಂದು ಮಸೀದಿಯ ಮೇಲೆ ಅವರು ದಾಳಿಯನ್ನು ಮಾಡಿಸಿದ್ದು. ಯಾವ ಕಾರಣಕ್ಕೆ ಮಾಡಿದರು? ಕಾರಣ ಲೋಕೋಪಯೋಗಿ ಉದ್ದೇಶದಿಂದ ಮಾಡಿರುವಂಥದ್ದು. ಯಾವ ಮಸೀದಿ ಬಾಂದಾ ಬಹರೈಚ್ ಹೈವೇ ಮಧ್ಯೆ ಇತ್ತು, ಹೈವೇ ನಂಬರ್ 13 ಅಂತ ಅದ್ರ ಹೆಸರು. ಈ ಬಾಂದಾ ಬಹರೈಚ್ ಹೈವೇ, ಆ ಹೈವೇ ಮೇಲೆ ಈ ಮಸೀದಿಯ ಅಕ್ರಮವಾದಂಥ ಕಟ್ಟಡವನ್ನು ನಿರ್ಮಿಸಲಾಗಿರುತ್ತೆ. ಮೂಲ ಮಸೀದಿ ಇರುತ್ತೆ, ಮೂಲ ಮಸೀದಿಯನ್ನು ಎಕ್ಸ್ಟೆಂಡ್ ಮಾಡ್ಕೋತ ಹೋಗ್ತಾರೆ, ಇವರು ಬೆಳೆಸ್ಕೋತ ಹೋಗ್ತಾರೆ. ಎಷ್ಟು ಬೆಳೆಸ್ತಾರೆ ಅಂತಂದರೆ, ಈ ಬಾಂದಾ ಬಹರೈಚ್ ಹೈವೇನ ಅಗಲೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಕಳೆದ 3 ವರ್ಷದಿಂದ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರ್ತಾರೆ ಮೌಲಾನಾ ಮೌಲ್ವಿಗಳು. ಯಾವಾಗ ಅಲ್ಲಿಗೆ ಅಗಲೀಕರಣದ ಕೆಲಸ ಬರುತ್ತೋ ಆವಾಗ ತಕ್ಷಣ ಇವರಿಗೆ ನೋಟಿಸನ್ನು ಜಾರಿ ಮಾಡಲಾಗತ್ತೆ. ಆಗಸ್ಟ್ 17ನೇ ತಾರೀಕಿಗೆ ನೆನ್ಪಿಟ್ಕೋಬೇಕು ಡೇಟ್. ನೀವು ಆಗಸ್ಟ್ 17ಕ್ಕೆ ನೋಟಿಸ್ ಜಾರಿ ಆಗತ್ತೆ. ನೋಡಿ, ನೀವು ಈ ರೀತಿ ಒಂದು ಪುರಾತನ ಮಸೀದಿ ಅಂತ ಹೇಳ್ತಾ ಇದ್ದೀರಿ, ಆದರೆ ನೀವು ಈಗ ಮುಂದುಗಡೆ ಎಲ್ಲ ಕಟ್ಟಿರುವಂಥ ಪ್ರದೇಶ ಏನಿದೆ ಅದು ಹೈವೇಗೆ ಬರ್ತದೆ. ಇದು ಆದ್ದರಿಂದ ಈ ಜಾಗವನ್ನು ಖಾಲಿ ಮಾಡಿ. ಮೌಲಾನಾಗಳು ಸಭೆಯನ್ನು ಮಾಡ್ತಾರೆ, 1 ತಿಂಗಳ ಅವಧಿಯನ್ನು ಕೊಡಿ, ನಾವು ಅದನ್ನ ಖಾಲಿ ಮಾಡ್ತೀವಿ. ಆಯಿತು ಅಂಥೇಳಿ ಯೋಗಿ ಆದಿತ್ಯನಾಥ್ ಸರ್ಕಾರ 1 ತಿಂಗಳ ಸಮಯವನ್ನು ಅವ್ರು ಕೊಡ್ತಾರೆ. ಅಷ್ಟೊತ್ತಿಗೆ ನೋಟಿಸ್ ಕೊಟ್ಟಿರ್ತಾರೆ, 1 ತಿಂಗಳು ಟೈಮ್ ಕೇಳ್ತಾರೆ, ಟೈಮ್ ಕೊಡಲಾಗುತ್ತೆ. ಇವರೇನು ಮಾಡ್ತಾರೆ? ಮೌಲಾನಾಗಳು ಚಾಲುಗಿರಿ ಮಾಡ್ತಾರೆ. ಯಾವ ರೀತಿ ಶಿಮ್ಲಾದಲ್ಲಿ ಮಾಡಿದಾರಲ್ಲ, ಹಿಮಾಚಲ ಪ್ರದೇಶದಲ್ಲಿ ಇಂಥದ್ದೇ ಘಟನೆ ನಡೆಯುತ್ತೆ. ಏನಾಗಿತ್ತು ಹಿಮಾಚಲ ಪ್ರದೇಶದಲ್ಲಿ? 3 ಫ್ಲೋರ್ ಮಸೀದಿಯನ್ನು ಕಟ್ತಾರೆ, ರಸ್ತೆ ತುಂಬ ಮಸೀದಿ ಆಗಿಬಿಟ್ಟಿರ್ತದೆ. ಅದು ಜನ ಇಡೀ ಊರೇ ಬಂದು ಇದನ್ನು ಕೆಡವಬೇಕು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಡೀ ಊರು, ಶಿಮ್ಲಾ ಇಡೀ ಊರೇ ಅದರಲ್ಲಿ ನೆರೆದಿರುತ್ತೆ. ಆವಾಗ ಬಾಂಧವರು ಬಂದು, ನಾವು ಇದನ್ನು ತೆರವುಗೊಳಿಸ್ತೀವಿ, ದಯವಿಟ್ಟು ನಮಗೆ ಆಸ್ಪದ ಮಾಡಿಕೊಡಿ, ಸಮಯ ಕೊಡಿ ಅಂತ 1 ತಿಂಗಳು ಟೈಮ್ ತೊಗೋತಾರೆ. ಟೈಮ್ ತೊಗೊಂಡಾದ್ಮೇಲೆ ಆ 1 ತಿಂಗಳ ಗಡುವಿನ ಒಳಗಡೆ ಹೋಗಿ ಕೋರ್ಟಿಂದ ಸ್ಟೇ ತಂದುಬಿಡ್ತಾರೆ. ಇಲ್ಲಿಯೂ ಕೂಡ ಅದೇ ಕೆಲಸವನ್ನು ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಏನು? ಯಾವಾಗ 1 ತಿಂಗಳ ಸಮಯವನ್ನು ತಗೋತಾರೋ ಆ 1 ತಿಂಗಳ ಸಮಯದ ಒಳಗಾಗಿ ಅಲಹಾಬಾದ್ ಹೈಕೋರ್ಟಿಗೆ ಹೋಗಿ ಸ್ಟೇಗೆ ಅಪ್ಲೈ ಮಾಡಿಬಿಡ್ತಾರೆ. ಸ್ಟೇಗೆ ಅಪ್ಲೈ ಮಾಡ್ತಾರೆ. ಇವರ ದುರದೃಷ್ಟಕ್ಕೆ ಸ್ಟೇ ಸಿಗೋದೇ ಇಲ್ಲ. ಅಲ್ಲಿ ಯಾವಾಗ ಸ್ಟೇ ಸಿಗೋದಿಲ್ವೋ ಅವರು ಅಪೀಲ್ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಪೀಲ್ ಹೋಗೋಕ್ಕಿಂತ ಮುಂಚೆ ನಿನ್ನೆ ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಶುರುವಾದಂಥ ಕಾರ್ಯಾಚರಣೆ ಮಧ್ಯಾಹ್ನ 3 ಗಂಟೆವರೆಗೂ ನಡೆಯುತ್ತೆ. ಈ ಮಸೀದಿ ಯಾವ್ಯಾವ ಅಕ್ರಮವಾಗಿ ಮುಂದುವರ್ಸ್ಕೊಂಡು ಬರಲಾಗಿತ್ತಲ್ಲ, ಮೂಲ ಮಸೀದಿ ಬಿಟ್ಬಿಡಿ, ಉಳಿದ ಅಕ್ರಮವಾದಂಥ ಜಾಗ ಯಾವುದಿದೆ ಅದಕ್ಕೆ 5 ಬುಲ್ಡೋಜರ್ಗಳನ್ನು ಬಳಸಿ ಮಧ್ಯಾಹ್ನ 3 ಗಂಟೆವರೆಗೂ ಸಂಪೂರ್ಣವಾಗಿ ತೆರವುಗೊಳಿಸಲಾಗತ್ತೆ. ಈ ಬಾಂದಾ ಬಹರೈಚ್ ಹೈವೇ ಇದೆಯಲ್ಲ, ಆ ಹೈವೇಗೆ ಅಗಲೀಕರಣಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗವನ್ನು ಖಾಲಿ ಮಾಡಿಸಲಾಗತ್ತೆ. ಈ ಕಾರ್ಯಾಚರಣೆ ಮಾಡುವಾಗ ಹಾಗಾದ್ರೆ ಗಲಾಟೆ ಮಾಡಲಿಲ್ವ ಜನ? ಸಂಭಲ್ನಲ್ಲಿ ಯಾಕೆ ಆ ರೀತಿ ಗಲಾಟೆ ಮಾಡಿದ್ರು, ಇಲ್ಲಿ ಯಾಕೆ ಜನ ಗಲಾಟೆ ಮಾಡಲಿಲ್ಲ? ಪ್ರಶ್ನೆ ಎರಡೂ ಉತ್ತರ ಪ್ರದೇಶದಲ್ಲೇ ನಡೆದದ್ದು. ಇಲ್ಲಿ ಏನು ಮಾಡ್ತಾರೆ? ಫತೇಹಪುರದಲ್ಲಿದ್ದಂಥ 25,000 ಜನ ಯಾರೂ ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ಸರ್ಕಾರ ಕಟ್ಟಾಜ್ಞೆಯನ್ನು ಮಾಡುತ್ತೆ. ಯಾರಾದರೂ ಹೊರಗಡೆ ಬಂದು ಗಲಾಟೆ ಮಾಡಿದರೆ ಆಪರೇಷನ್ ಲಂಗಡ ಮಾಡಲಾಗತ್ತೆ, ನಿಮ್ಮನ್ನು ಒಳಗಡೆ ಹಾಕಲಾಗತ್ತೆ. ಕಾರ್ಯಾಚರಣೆ ನಡೀತಾ ಇದೆ, ನಿಮ್ಮ ಪಾಡಿಗೆ ನೀವು ಮನೆ ಒಳಗಡೆ ಇರಿ, ಯಾರೂ ಹೊರಗಡೆ ಬಂದರೆ ಸುಮ್ಮನೆ ಇರೋದಿಲ್ಲ. ಲಾ ಆ್ಯಂಡ್ ಆರ್ಡರ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಒಬ್ಬೊಬ್ಬರನ್ನು ಹಿಡಿದು ಒಳಗಡೆ ಹಾಕ್ತೀವಿ ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ಇಡೀ ಪ್ರದೇಶದಲ್ಲಿ ಕೊಡಲಾಗತ್ತೆ.
ಯಾವುದೇ ಮೀಡಿಯಾದವ್ರು ಬರಲಿಕ್ಕೆ ಬರೋದಿಲ್ಲ, ಬೇರೆ ಯಾವುದೇ ವಿಪಕ್ಷದವ್ರು ಹೋಗ್ಲಿಕ್ಕೆ ಆಸ್ಪದ ಆಗೋದಿಲ್ಲ, ಮನೆಯಲ್ಲಿರೋ ಜನ ಹೊರಗೆ ಹೋಗ್ಲಿಕ್ಕೆ ಆಸ್ಪದ ಆಗೋದಿಲ್ಲ. ಇಡೀ ಕಾರ್ಯಾಚರಣೆ ಮುಗಿದ ಮೇಲೆ ಅದಾದಮೇಲೆ ಯಾರು ಬೇಕಾದ್ರೂ ಓಡಾಡ್ಕೊಳ್ಳಿ, ನಿಮ್ಮ ಕಾರ್ಯಾಚರಣೆಯನ್ನು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಅಷ್ಟಾದ ಮೇಲೆ ವಿಪಕ್ಷದವರು ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಟಾರ್ಗೆಟ್ ಮಾಡಿ ಮಸೀದಿಯನ್ನು ಕೆಡುವ ಪ್ರಯತ್ನ ಮಾಡಿದ್ದೀರಿ, ಬೇಕು ಅಂತಲೇ ಸೆಲೆಕ್ಟಿವ್ ಆದಂಥ ಧೋರಣೆ ನಿಮ್ಮದಿದೆ, ಆ ರೀತಿ ಯಥಾ ಪ್ರಕಾರ ಅಖಿಲೇಶ್ ಯಾದವ್ ಅವರು ಕಿರುಚಾಡ್ತಾರೆ. ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನಪ್ಪ ಅಂದರೆ, ಯೋಗಿ ಆದಿತ್ಯನಾಥರವನ್ನು ಯಾವುದೇ ಕೋರ್ಟ್ ಆಗಲಿ ಅಥವಾ ಬೇರೆ ಯಾವುದೇ ವ್ಯವಸ್ಥೆ ಆಗಲಿ ಕಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಯೋಗಿ ಆದಿತ್ಯನಾಥ್ ಯಾವುದಾದ್ರೂ ಅಸಂವಿಧಾನಿಕ ಕೆಲಸವನ್ನು ಮಾಡ್ತಾರಾ? ಖಂಡಿತವಾಗಿ ಕಾನೂನಿನ ಪರಿಧಿ, ಸೀಮೆ, ವ್ಯಾಪ್ತಿಯನ್ನು ಬಿಟ್ಟು ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮಾಡುವಾಗ ಮಾಡಬೇಕಾದಂಥ ಬಂದೋಬಸ್ತನ್ನು ಮಾಡ್ತಾರೆ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡೋದಿಲ್ಲ. ಕಾರ್ಯಾಚರಣೆ ಮಾಡಲಿಕ್ಕೆ ಇರಬೇಕಾದಂಥ ದಾರ್ಷ್ಟ್ಯವನ್ನು ಹೊಂದಿರ್ತಾರೆ, ಎದೆಗಾರಿಕೆಯನ್ನು ಹೊಂದಿರ್ತಾರೆ. ಜೊತೆಗಿರುವಂಥ ಸಿಬ್ಬಂದಿ ವರ್ಗದವರು ಧೈರ್ಯದಿಂದ ಮುನ್ನುಗ್ಗುವ ಹಾಗೆ ನೋಡಿಕೊಳ್ಳುವ ಕೆಲಸವನ್ನು ಉತ್ತರ ಪ್ರದೇಶ ಸರ್ಕಾರ ಮಾಡತ್ತೆ. ಇಲ್ಲದೆ ಹೋಗಿದರೆ ಇವತ್ತು ಸಂಭಲ್ನಲ್ಲಿ ಏನೇನು ಗಲಾಟೆ ಆಗಿ ಆಸ್ತಿ ಪಾಸ್ತಿ ಹಾನಿ ಆಗಿದೆಯಲ್ಲ, ಅಷ್ಟೂ ಜನರನ್ನು ಒಳಗಡೆ ಹಾಕಿ ಸಂಸತ್ ಸದಸ್ಯ ಮತ್ತು ಶಾಸಕನ ಪುತ್ರ ಅವ್ರ ಮೇಲೆ ಕೇಸ್ ಹಾಕಿ ಅವರಿಂದಲೇ ಪುಂಡುಗಂದಾಯವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಕಾಲದಲ್ಲಿತ್ತು ಪುಂಡುಗಂದಾಯ ಅಂತೇಳಿ. ಯಾರಾದರೂ ಗಲಾಟೆ ಮಾಡಿದರೆ ಅವ್ರು ಇಡೀ ಜನಾಂಗದವ್ರ ಮೇಲೆ ಟ್ಯಾಕ್ಸ್ ಹಾಕ್ಬಿಡೋರು, ಕಂದಾಯ ಹಾಕೋದು. ಒಬ್ಬ ವ್ಯಕ್ತಿ ನಮ್ಮ ಕಮ್ಯುನಿಟಿಯಿಂದ ಗಲಾಟೆ ಮಾಡೋಣ ಅಂತ ತಿಳ್ಕೊಡ್ರಿ, ಆ ಒಬ್ಬನ ಮೇಲೆ ಟ್ಯಾಕ್ಸ್ ಇಲ್ಲ, ಇಡೀ ಆ ಕಮ್ಯುನಿಟಿ ಮೇಲೆ ಟ್ಯಾಕ್ಸ್ ಹಾಕ್ಬಿಡೋದು. ಆ ರೀತಿ ವ್ಯವಸ್ಥೆ ಐತಿ. ಈಗ ಹಂಗಲ್ಲ, ಯಾರು ಗಲಾಟೆ ಮಾಡಿದ್ದಾರೋ ಆತನ ಮನೆ ಮಠವನ್ನು ಮಾರಿ ದುಡ್ಡನ್ನು ವಸೂಲಿ ಮಾಡುವಂಥ ಕೆಲಸ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಮಾತ್ರ ನಡೀತಾ ಇರೋದು. ಈಗ ಯಾವ ಸುಪ್ರೀಂ ಕೋರ್ಟ್ ನಿರ್ದೇಶನ ಆಗಿಬಿಟ್ಟಿದೆ, ಮಸೀದಿನೂ ಯಾವುದನ್ನು ಕೆಡವಲಿಕ್ಕಾಗೋದಿಲ್ಲ, ಮನೆ ಕೆಡವಲಿಕ್ಕಾಗೋದಿಲ್ಲ, ನೋಟಿಸ್ ಕೊಡಬೇಕು, ಅವರು ಉತ್ತರವನ್ನು ಪಡಿಬೇಕು, ಅವರು ಖಾಲಿ ಮಾಡ್ತೀನಿ ಅಂದರೆ ಅವಧಿಯನ್ನು ಕೊಡಬೇಕು, 28 ಎಲ್ಲ ಷರತ್ತುಗಳನ್ನು ಹೇಳಿದ್ರಲ್ಲ, ಅದನ್ನು ಕೇಳಿದಾಗ ಹಾಗಾದರೆ ಯೋಗಿ ಆದಿತ್ಯನಾಥ್ ಇನ್ನು ಮುಂದೆ ಯಾವುದು ಬುಲ್ಡೋಸರು ಇಲ್ಲ, ಯಾವ JCB ಇಲ್ಲ, ಏನೂ ಮಾಡಲಿಕ್ಕಾಗಲ್ಲ, ತಣ್ಣಗಾಗ್ಬಿಟ್ರು ಯೋಗಿ ಆದಿತ್ಯನಾಥ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈಗ ಯಾವಾಗ ಫತೇಪುರದಲ್ಲಿ ಈ ರೀತಿಯಾದಂಥ ಕಾರ್ಯಾಚರಣೆ ಆಯಿತು, ಯೋಗಿ ಆದಿತ್ಯನಾಥ್ ಏನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಾಯಿತು. ವಿಷಯ ಗೊತ್ತಿರಲಿ ತಮಗೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.